ಒಂದು ಒಳ್ಳೆಯ ಪ್ರಸ್ತಾವನೆಯನ್ನು ಮಂಡಿಸಿದ್ದಾರೆ. ಆರೋಗ್ಯ ಇಲಾಖೆ ಬದಲಾವಣೆ ಆಗಬೇಕು, ರಿಫಾರ್ಮ್ಸ್ ಆಗಬೇಕು, ಕರ್ನಾಟಕದಲ್ಲಿರುವಂಥ ಎಲ್ಲ ಜನರಿಗೆ ಒಂದು ಗುಣಮಟ್ಟದ ಆರೋಗ್ಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನನಗೆ ಆಸ್ಪತ್ರೆ ಕೊಡಿ, ಡಾಕ್ಟರ್ ಕೊಡಿ ಅಂತ ನಾನು ಕೇಳಲ್ಲ. ಈ ರಾಜ್ಯ ಸರ್ಕಾರ ಆರೋಗ್ಯ ಕಾಯಿಲೆ ಬರ್ದಂಗೆ ಮನುಷ್ಯನಿಗೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಆರೋಗ್ಯ, ಈ ಕರ್ನಾಟಕದ ಆರೋಗ್ಯ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಆಸ್ಪತ್ರೆಗೆ ಹೋದರೆ ಸಾವಿರಾರು ಜನ ತುಂಬಿ ತುಳುಕ್ತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿಬೇಕು ಸರ್ಕಾರ. ಬರೀ ಡಾಕ್ಟರ್ನ ಕೊಡೋದು, ನರ್ಸ್ ಕೊಡೋದು, ಅನಸ್ತೀಶಿಯಾದೊಂದು ತರೋದು, ಸರ್ಜರಿ ಮಾಡೋದು ಮುಖ್ಯ ಅಲ್ಲ. ನಾನಿವತ್ತು ನನಗೆ 61 ವರ್ಷ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನಾನು ಆರೋಗ್ಯವಾಗಿದ್ದೇನೆ. ಒಬ್ಬ ಯುವಕ ಹೇಗಿರಬೇಕು ಅಂದರೆ, ಒಬ್ಬ ಸಂಸದೀಯ ಪಟ್ಟು ಅಥವಾ ಯುವತ ಅಂದ್ರೆ ಅಲ್ಲ, ಅವನಿಗೆ 60 ವರ್ಷ ಇದ್ದಾಗ 45 ವರ್ಷ ಯುವಕನ ತರ ಇರಬೇಕು ಅಂತ ಆರೋಗ್ಯ ಕೊಡ್ಬೇಕು ರಾಜ್ಯ ಸರ್ಕಾರ. ಇವತ್ತೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸರ್ಕಾರಕ್ಕೆ ಕೇಳೋದು, ನನಗೊಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿತ್ತು ಆರೋಗ್ಯದ್ದು. ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 100 ಜನ ಡಾಕ್ಟರ್ ಹತ್ರ ಹೋಗಿರ್ಬೋದು. ಚಿಕ್ಕ ಸಮಸ್ಯೆ, 1 ಲಕ್ಷ ರ್ಯಾಂಟಾಗಿ ಮಾತ್ರ ನುಂಗಿರ್ಬೋದು. ಕಾರಣ ಹುಡ್ಕೊಂಡು ಹೋದ್ರೆ ಡಾಕ್ಟರ್ಗಳು ಒಬ್ಬನು ಸಜೆಷನ್ ಕೊಡ್ಲಿಲ್ಲ. ಈ ಡಾಕ್ಟರ್ ಅಂತ ಎಲ್ಲರೂ ಇಲ್ಲಿ ಮಾತಾಡ್ತಾರೆ. ಕಡೆಗೆ ಒಬ್ಬ ಆಸ್ಟ್ರೇಲಿಯಾದವನೊಬ್ಬ ಡಾಕ್ಟರ್ ಸಿಗ್ದ. ಜಸ್ಟ್ ಅವನ ಹತ್ರ ಹೋಗಿ ಒಂದು ಸಜೆಷನ್ ತಗೊಂಡೆ, ಒಂದು ಬ್ಲಡ್ ಟೆಸ್ಟ್ ಮಾಡಿ ಹೇಳಿದ, ನಿನ್ನಲ್ಲಿ H. ಒಂದು ಬ್ಯಾಕ್ಟೀರಿಯಾ ಇದೆ ಅಂತೇಳಿ. ಸ್ಮಾಲ್ ಪ್ರಾಬ್ಲಮ್, ಒಂದು 10 ವರ್ಷ ಮಾತ್ರ ನುಂಗಿರ್ಬೋದು ರ್ಯಾಂಟ್ಯಾಕ್ ಮಾತ್ರೇನ. ಚಿಕ್ಕ ವಿಷಯಗಳು H. ಅಂತ ಒಂದು ಬ್ಯಾಕ್ಟೀರಿಯಾ ಕಂಡಿಡ್ದ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಟ. 14 ವರ್ಷದಿಂದ ನನಗೆ ಅಸಿಡಿಟಿನೇ ಇಲ್ಲ. ಚಿಕ್ಕ ಸಮಸ್ಯೆನ. ಅದರಿಂದ ನಾನು ಹೇಳೋದು, ಇವತ್ತು ಯಾವ ಆನೆ, ಹುಲಿ, ಚಿರತೆ, ಕಾಗೆ, ಗುಬ್ಬಚ್ಚಿ, ಗಿಳಿ ಯಾವ ಆಸ್ಪತ್ರೆ ಇದೆ ಮಾನ್ಯ ಸಭಾಧ್ಯಕ್ಷರೇ? ಮನುಷ್ಯನು ಒಬ್ಬ ಪ್ರಾಣಿ. ಅವನ ನಾಗರಿಕತೆ ಬಂದ ಮೇಲೆ ಕಾಡು ಬಿಟ್ಟು ಇಲ್ಲಿ ಬಂದ. ಇವತ್ತು ಊಟದ ಪದ್ಧತಿ ಏನಾಗಿದೆ? ಇವತ್ತು ರಾಜ್ಯ ಸರ್ಕಾರ ಎಷ್ಟು ಹಣ ಖರ್ಚು ಮಾಡ್ತಿದೆ? ಬರೀ ವಿಸ್ಕಿ ಮತ್ತೆ ಎಕ್ಸೈಸ್ ಅಲ್ಲಿ 40,000 ಕೋಟಿ ಹೋದ್ಸಲಿ ಕಲೆಕ್ಟ್ ಮಾಡೋ, ಈ ಸಲ 45,000 ಕೋಟಿ. ಕುಡೀರಿ ಅಂದ್ರೆ ಜನಗಳಿಗೆಲ್ಲ ಕುಡಿಸಿ ಆದಾಯ ತಂದ್ರೆ ಎಲ್ಲಿ ಆರೋಗ್ಯ ಇರುತ್ತೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಅಶೋಕ್ ಅವರು ಒಂದು ತಂದ್ರು, ಡಾಕ್ಟರ್ ಅಶ್ವಥ್ ನಾರಾಯಣ್ ತಂದ್ರು, ತರಕಾರಿ, ಕೊಚ್ಚೆ ನೀರಲ್ಲಿ ತರಕಾರಿ ಬೆಳೆದವರಲ್ಲಿ ಲೆಡ್ಡು ಮತ್ತೆ ಇದೆಲ್ಲ ಸೇರ್ಕೊಂಡು, ವಿಷಕಾರಿ ಸೇರ್ಕೊಂಡು ಮನುಷ್ಯನಿಗೆ ಕಾಯಿಲೆ ಬಂತಂತ. ಒಂದು ಕಡೆ ಸರ್ಕಾರ ಎಂಡ ಕೊಡಿಸುತ್ತೆ, ಒಂದು ಕಡೆ ಕೊಚ್ಚೆ ನೀರು ಕೊಟ್ಟು ತರಕಾರಿ ಬೆಳೆಸಿದ ತಿನ್ನಿ ಅಂತ ಹೇಳುತ್ತೆ, ಡಾಕ್ಟರ್ಗಳು ಕೊಡಿ ಅಂತ. ಜನಗಳ ಕಾಯಿಲೆ ಬಂದ್ಮೇಲೆ 100 ವರ್ಷ ಬದುಕ್ತಿದ್ದ ನಮ್ಮ ತಾತ 100 ವರ್ಷ ಬದುಕಿದ. ನಮ್ಮಪ್ಪ 88 ವರ್ಷ ಬದುಕಿದ್ರು. ನಮ್ಮ ತಾಯಿ 80 ವರ್ಷ ಬದುಕಿದ್ಲು. ಇವತ್ತು ರೇಟ್ ಎಷ್ಟಿದೆ? ಯಾವ ಆಸ್ಪತ್ರೆ ಇತ್ತು ಅವತ್ತು? ಯಾರು? ನಾನು ಕೂಡ ಇವತ್ತೆಲ್ಲ ಸಿಸರಿನ್ನು. ನಾನು ಮನೇಲೇ ಹುಟ್ಟಿದೆ, ನಾರ್ಮಲ್ ಡೆಲಿವರಿ. ಇವತ್ತೆಲ್ಲ ಇದು ಮಾಫಿಯಾ ಆಗ್ಬಿಟ್ಟಿದೆ ಡಾಕ್ಟರ್ಗಳದು. ದಯವಿಟ್ಟು ಸರ್ಕಾರ, ನಾನಿವತ್ತು ವಿನಂತಿ ಮಾಡ್ತಿದ್ದೀನಿ ಮಾನ್ಯ ಸಭಾ, ನೀವು ನಗಬೇಡಿ ಮಾನ್ಯ, ಸೀರಿಯಸ್ ಇಟ್ ಈಸ್. ನಾನಿವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ಒಳ್ಳೆ ನೀರು ಕೊಡಿ, ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ ಮಕ್ಕಳಿಗೆ. ಅಂಗನವಾಡಿಲಿ ಎಲ್ಲಿ ಪೌಷ್ಟಿಕ ಆಹಾರ ಸಿಗ್ತಿದೆ? ದೇಶದ ಆಸ್ತಿಗಳು ಮಕ್ಕಳು, ಇವತ್ತಿನ ಪ್ರಜೆಗಳು. ನೀವು ತೆಗೀರಿ ಅಂಗನವಾಡಿಲಿ. ನಾನು ಮೇಡಮ್ ಮೇಲೆ ಹಾಕ್ಬೇಕು ಇವತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ. ಅಂಗನವಾಡಿ ಕೊಡುವಂಥ ಊಟ ಇವತ್ತು ಯಾವ ಥರ ಕಳಪೆ ಇದೆ ಅಂತ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಮತ್ತೆ ಅಲ್ಲಿರುವಂಥ ಸಚಿವರು ಖರ್ಗೆ ಸಾಹೇಬರಿದ್ದಾರೆ, ಮತ್ತೆ ಸೀನಿಯರ್ ನಮ್ಮ ಇವರಿದ್ದಾರೆ ಈಶ್ವರ್ ಖಂಡ್ರೆ ಅವರು, ಎಲ್ರಿಗೂ ನಾನು ವಿನಂತಿ ಮಾಡ್ತಿದ್ದೇನೆ, ದಯವಿಟ್ಟು ಡಾಕ್ಟರ್ಗಳನ್ನು ಯಾವ ಡಾಕ್ಟರ್ನು ಕೇಳಲ್ಲ, ಯಾವ ಆಸ್ಪತ್ರೆನೂ ಕೇಳಲ್ಲ. ಫಸ್ಟ್ ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ. ವಿಸ್ಕಿನ ಬ್ಯಾನ್ ಮಾಡಿ, ಎಕ್ಸೈಸ್ನ ಬ್ಯಾನ್ ಮಾಡಿ, ಕೊಳಚೆ ನೀರು ಕೊಡ್ತಿದ್ದೀರಲ್ಲ ಎಲ್ಲ ಕಡೆನೂ ಅದನ್ನು ಬ್ಯಾನ್ ಮಾಡಿ. ಆಮೇಲೆ ಪೌಷ್ಟಿಕ ಆಹಾರ ಕೊಡಿ, ಅದಕ್ಕೊಂದು ಬಡ್ಜೆಟ್ ಇಡಿ, ಎಲ್ಲ ಆರೋಗ್ಯವಾಗಿರ್ತಾರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ನಮ್ದು ಡಾಕ್ಟರ್ 2.5 ವರ್ಷದಿಂದ ದಯವಿಟ್ಟು ಆ ಡಾಕ್ಟರ್ ಏನಾದ್ರು ಜ್ವರ ಕೆಮ್ಮಲು ಬಂದ್ರೆ ಔಷಧಿ ಕೊಡಕ್ಕೆ PH ಒಬ್ಬ ಡಾಕ್ಟರ್ ಬೇಕು. ಆ ಡಾಕ್ಟರ್ 2 ವರ್ಷದಿಂದ ಇಲ್ಲಂತೆ. ಅವ್ರು ಹರ್ಷ ಗುಪ್ತಾ ಅವ್ರ ಕೈಗೆ ಸಿಕ್ಕಲ್ಲ ಅಂದ್ರು. ನಾನು 2 ಸಲ ಹೋಗಿದ್ದೆ, ಸಿಕ್ಕಿದ್ರು. ಅದರಿಂದ ಹರ್ಷ ಗುಪ್ತಾ ಅವ್ರಿಗೆ ರಿಫಾರ್ಮ್ಸ್ ಮಾಡ್ತಿದ್ದಾರೆ. ಇದಕ್ಕೆ ಡಾಕ್ಟರ್ಗಳಿಗೆಲ್ಲ ಸಿಟ್ಟು ಬಂದಿದೆ. ಚೆನ್ನಾಗಿ ರಿಫಾರ್ಮ್ಸ್ ಮಾಡಿ, ಸರಿಯಾದ ರೀತಿಯಲ್ಲಿ ರಿಫಾರ್ಮ್ಸ್ ಮಾಡಿ ಟ್ರ್ಯಾಕ್ ಅಲ್ಲಿ ತಂದಿಡಿ. ಆ ರಿಫಾರ್ಮ್ಸ್ಗೆ ನಮ್ ಸ್ವಾಗತ ಅಂತ ರೂಢಿ ಮಾಡಿ ಒಂದು ಅವಕಾಶ ಕೊಡಿ. ಮಾನ್ಯ ಸಭಾಧ್ಯಕ್ಷ, ಆರೋಗ್ಯ ಸಚಿವರಿಗೆ ಮಲೆನಾಡು ಭಾಗದ ಶಾಸಕನಾಗಿ ತಾವೇನೇ ಈಗ 10,000 ಜನಸಂಖ್ಯೆಗೆ ಒಂದು ಮಿನಿಟ್ ಅಷ್ಟೇ, ಒಂದು ನಿಮಿಷದ ಮೇಲೆ ಮಾತಾಡಲ್ಲ. ಇಲ್ಲ, ಮಾನ್ಯ ಆರೋಗ್ಯ ಸಚಿವರಿಗೆ 10,000 ಜನಸಂಖ್ಯೆಗೆ ಒಂದೇನೋ PHC ಮಾಡ್ತೀರಾ ಅಂತಕ್ಕಂಥದ್ದು ಏನೋ ಮಾಹಿತಿ ಇದೆ.
ಅಂದ್ರೆ ಅಲ್ಲ ಆ ರೀತಿ ಏನಾದ್ರು ಇದ್ರೆ ಮಲೆನಾಡು ಭಾಗಕ್ಕೆ ದಯವಿಟ್ಟು ಆ ರೀತಿ ಕಾನೂನುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಮಲೆನಾಡು ಪ್ರದೇಶದಲ್ಲಿ ಹಳ್ಳಿಗಳು ಒಂದೊಂದು ಹಳ್ಳಿಗಳು 10-15 ಕಿಲೋಮೀಟರ್ ದೂರ ಇರ್ತವೆ. ಮತ್ತೆ ನಮ್ಮಲ್ಲಿ ಲೇಬರ್ ಕ್ಲಾಸ್ಗಳು ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಹೆಚ್ಚು ಲೇಬರ್ ಕ್ಲಾಸ್ಗಳಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ 10,000 ಜನಸಂಖ್ಯೆಗೆ ಆ ರೀತಿ ಏನಾದ್ರು PHCನ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದ್ರೆ ದಯವಿಟ್ಟು ಮಾಡಬೇಡಿ ಅಂತಕ್ಕಂಥ ತಮ್ಮಲ್ಲಿ ಮನವಿ. ಅದೇ ರೀತಿಯಲ್ಲಿ ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಇರೋದ್ರಿಂದ ದಯವಿಟ್ಟು ತಾವು ಹೋಬಳಿಗೊಂದು ಆಂಬುಲೆನ್ಸ್ನ ಕೊಡಬೇಕು, ಡಾಕ್ಟರ್ಗಳಿರ್ತಕ್ಕಂಥ ಫುಲ್ಫಿಲ್ ಮಾಡಿಕೊಡ್ಬೇಕು. ಯಾಕೆಂದ್ರೆ ದಿನನಿತ್ಯ ಕಾಡು ಪ್ರಾಣಿಗಳ ಹಾವಳಿ, ಆನೆ ಹಾವಳಿ ಇರೋದ್ರಿಂದ ದಯವಿಟ್ಟು ಹೋಬಳಿಗೊಂದು ಆಂಬುಲೆನ್ಸ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಲ್ಲ, ಒಂದೇ ನಿಮಿಷ. ಅದ್ರ ಜೊತೆಗೆ ಆಶಾ ಕಾರ್ಯಕರ್ತರದ ತಾವು ತಮ್ಮ ಹತ್ರ ಕೇಳಿದ್ದೀನಿ, ಏನು ಕೂಡ ಸಂಖ್ಯೆ ಕಡಿಮೆ ಮಾಡಲ್ಲ ಅಂತಕ್ಕಂಥದ್ದು ಹೇಳಿದಿರಾ. ಈ ನಿಟ್ಟಲ್ಲಿ ಮಲೆನಾಡು ಭಾಗದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಇರ್ತಕ್ಕಂಥ ಭಾಗದಲ್ಲಿ ಡಾಕ್ಟರ್ಗಳು ಮತ್ತು ಸ್ಟಾಫ್ ಏನಿದ್ರೆ ಫುಲ್ಫಿಲ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ತಾವು ವರ್ಷಕ್ಕೆ ಎಷ್ಟು ಹೆರಿಗೆ ಆಗಬೇಕು ಆ ರೀತಿ ಇದ್ರೆ ಮಾತ್ರ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹೇಳಿದ್ರಿ. ಸಕಲೇಶ್ಪುರದಲ್ಲಿ ಕಳೆದ 3 ವರ್ಷಗಳಿಂದಲೂ 800ಕ್ಕಿಂತ ಹೆಚ್ಚು ಹೆರಿಗೆ ಆಗಿದೆ, 1000 ತನಕ. 1 ವರ್ಷ ಮಾತ್ರ ಕಡಿಮೆ ಆಗಿದೆ ಅಂತಕ್ಕಂಥ ಕಾರಣಕ್ಕೋಸ್ಕರ ತಾಯಿ ಮಕ್ಕಳ ಆಸ್ಪತ್ರೆ ಕೊಡಲ್ಲ ಅಂತಕ್ಕಂಥ ತಮ್ಮಿದಿದೆ. ದಯವಿಟ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವಶ್ಯಕತೆ ಇದೆ, ತುಂಬಾ ತಾವು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ಒಂದೇ ನಿಮಿಷ, 2 ನಿಮಿಷ ಮಾತಾಡೋದಿಲ್ಲ. ಆಯ್ತು, ಜಾಸ್ತಿ ಆಡೋದಿಲ್ಲ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು. ನಾನು ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ. ನಮ್ಮ ತರೀಕೆರೆ ತಾಲೂಕಲ್ಲಿ ಅಜ್ಜಂಪುರ ತಾಲೂಕು ಹೊಸದಾಗಿ ಈಗಾಗಲೇ 4-5 ವರ್ಷ ಆಯಿತು ತಾಲೂಕು ಕೇಂದ್ರವಾಗಿ. ಅಲ್ಲಿ CHC ಇದೆ. ಇತ್ತೀಚೆಗೆ ತಾನೇ ಗುತ್ತಿಗೆ ಆಧಾರ ಮೇಲೆ ಒಬ್ಬರನ್ನ ಪೀಡಿಯಾಟ್ರಿಷನ್ನು, ಒಬ್ಬರನ್ನ ಗೈನಕಲಿಸ್ಟ್ ತೊಗೊಂಡ್ವಿ. ಅವ್ರು ತೊಗೊಂಡ್ಮೇಲೆ ಅನೇಕ 25-30 ಡೆಲಿವರಿಗಳಾಗ್ತಿದ್ದಾವೆ. ಅನಸ್ತೀಶಿಯಾ ಇಲ್ಲಾದರೂ ಕೂಡ ಸರ್ಜರಿನೂ ಕೂಡ ಮಾಡಿದ್ದಾರೆ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಮೊನ್ನೆ ಏನೋ ಮೀಟಿಂಗ್ ಮಾಡ್ಕಂತ ಇಲ್ಲಿ ತೆಗಿತೀವಿ ಅಂತ ಹೇಳಿದ್ರು, ಡೈರೆಕ್ಟರ್ನೇ ಹೇಳಿದ್ರು ಅಂತ ನಮ್ಮ ಡಾಕ್ಟರ್ಗಳು ಹೇಳ್ತಾ ಇದ್ರು. ಅದರಿಂದ ದಯವಿಟ್ಟು ತಾಲೂಕು ಕೇಂದ್ರ ಆಗಿರೋದ್ರಿಂದ 100 ಬೆಡ್ ಹಾಸ್ಪಿಟಲ್ ಕೊಡಬೇಕು ಅಂತ ಕೇಳ್ತಿದ್ದೀನಿ. 100 ಆಗಲಿದ್ರೆ ಮನೆ ಅಧ್ಯಕ್ಷ ಈಗಾಗಲೇ 30 ಇದೆ, ಇನ್ನೊಂದು 26 ಜಾಸ್ತಿ ಮಾಡಿಕೊಟ್ಟು ಅದ್ರ ಅಪ್ಗ್ರೇಡ್ ಮಾಡಬೇಕು ಅಜ್ಜಂಪುರ ತಾಲೂಕು ಹಾಸ್ಪಿಟ್ಲನ್ನು ಅಂತ ಹೇಳ್ತಾ ಇದ್ದೀನಿ. ಅದು CHC ಆಗಿದೆ, ಅದರಿಂದ ಅಪ್ಗ್ರೇಡ್ ಮಾಡಿ ಅದನ್ನು ತಾಲೂಕು ಹಾಸ್ಪಿಟ್ಲ್ ಮಾಡಿಕೊಡ್ಬೇಕು. ಅಲ್ಲಿ ಬೆಡ್ಗಳು ಜಾಸ್ತಿ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸು ಎಲ್ಲ ಕೊಡಬೇಕು ಅನ್ನತಕ್ಕಂಥದ್ದು. ಜೊತೆಗೆ ಲಕ್ಕೋಳಿಲಿ ತಾವೇ ಬಂದು ಉದ್ಘಾಟನೆ ಮಾಡಿದ್ರಿ, 8 ಕೋಟಿ ರೂಪಾಯಿ ಬಿಲ್ಡಿಂಗು, ತುಂಬ ಒಳ್ಳೆಯ OT ಎಲ್ಲ ಮಾಡಿದ್ದೀರಿ. ಅಲ್ಲಿರತಕ್ಕಂಥ ಡಾಕ್ಟರ್ಗಳು ತೆಗೆದ್ರು. ಇವತ್ತಿನವರು ಕೂಡ ಅಲ್ಲಿಗೆ ಬೇಕಾದದ್ದು ಇಕ್ವಿಪ್ಮೆಂಟ್ ಕೊಟ್ಟಿಲ್ಲ, ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ, ನಾನ್ ಕ್ಲಿನಿಕಲ್ ಸ್ಟಾಫ್ ಇಲ್ಲ. ಸುಮ್ಮನೆ 8-10 ಕೋಟಿ ಕೊಟ್ಟಿದ್ದೀರಾ. ದಯವಿಟ್ಟು ಅದು ಕೂಡ ಕಾರ್ಯಾರಂಭ ಆಗಬೇಕು. ಅದಕ್ಕೋಸ್ಕರ ಅದನ್ನು ಹೇಳ್ತೀವಿ. ತರೀಕೆರೆಯಲ್ಲಿ ತಾಯಿ ಮಗು ಹಾಸ್ಪಿಟ್ಲ್ ಪೂರ್ತಿ ರೆಡಿಯಾಗಿದೆ, ನೀವು ಬಂದು ಉದ್ಘಾಟನೆ ಮಾಡಕ್ಕೆ ಕಾಯ್ತಾ ಇದೆ. ಅದಕ್ಕೂ ಕೂಡ ಬೇಕಾದಂಥ ಸ್ಟಾಫ್ಗಳು ಕೊಡಬೇಕು. ಅಲ್ಲಿ 3 ಜನ ಪೀಡಿಯಾಟ್ರಿಸ್ಟ್ ಕೊಡಬೇಕು, 2 ಇದ್ದಾರೆ. 3 ಜನ ಅನಸ್ತೀಶಿಸ್ಟ್ ಕೊಡಬೇಕು, 3 ಜನ ಗೈನಕಾಲಜಿಸ್ಟ್ ಕೊಡಬೇಕು. ಹಂಗಿದ್ರೆ 24 hours ನಡೆಸೋಕ್ಕಾಗ್ತದೆ. ಅವ್ರು ಒಬ್ಬರು ಅನಸ್ತೀಶಿಸ್ಟ್ ಇದ್ರು, 2 ಇದ್ರೆ ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತರೀಕೆರೆಯ ತಾಲೂಕು ತಾಯಿ ಮತ್ತು ಮಗುವಿನ ಆಸ್ಪತ್ರೆಗೆ ಖಂಡಿತವಾಗಿ 3 ಜನ ಕೊಡಬೇಕು. ಕೊನೆಯದಾಗಿ ಲಕ್ಕೊಳ್ಳಿಲಿ ಕೂಡ ಹೊಸದಾಗಿ ಓಪನ್ ಮಾಡಿದ್ರೆ, ಅಲ್ಲೂ ಕೂಡ ಉಪಕರಣಗಳು ಕೊಟ್ಟಿಲ್ಲ, ಇಕ್ವಿಪ್ಮೆಂಟ್ಸು ಕೊಟ್ಟಿಲ್ಲ. ಬಹಳ ಮುಖ್ಯವಾಗಿ ಹೈಯೆಸ್ಟ್ ಆಕ್ಸಿಡೆಂಟ್ ಆಗೋದು ಬುಕ್ಕಾಂಬುದಿ ಅಂತ ಮೈನ್ ರೋಡ್ ಇದೆ. ಆ ಊರಲ್ಲಿ ತರೀಕೆರೆ ತಾಲೂಕಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗೋದು ಅಲ್ಲಿಗೊಂದು ಆಂಬುಲೆನ್ಸ್ ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ದಯವಿಟ್ಟು ಆ ಬುಕ್ಕಾಂಬುದಿಗೆ ಒಂದು ಆಂಬುಲೆನ್ಸ್ ಕೊಡಲಿಕ್ಕೆ ವಿಶೇಷವಾಗಿ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಒಂದೆರಡು ನಿಮಿಷ. ಮೇಡಮ್, ಕಡಬ ತಾಲೂಕಿನಲ್ಲಿ ನಮ್ಮ ಉಸ್ತುವಾರಿ